ನಮಸ್ತೆ ಕರ್ನಾಟಕ. ನಾನು ಶಂಶೀರ್ ಬಡೋಳಿ. ಕರಾವಳಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುವಂತಹ ಪ್ರಕರಣ ಆಗಾಗ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಅನಧಿಕೃತವಾಗಿ ಮರಳು ಸಾಗಾಣಿಕೆಯನ್ನು ಕಂಟ್ರೋಲ್ ಮಾಡೋಕೆ ಅಂದರೆ ನಿಯಂತ್ರಣ ಮಾಡೋಕೆ ಮತ್ತು ಸಾರ್ವಜನಿಕರ ಮರಳಿನ ಬೇಡಿಕೆಗಳನ್ನು ಅಗತ್ಯಕ್ಕೆ ತಕ್ಕಂತೆ ಪೂರೈಸುವ ಸಲುವಾಗಿ ಈ ಹಿಂದೆ ಜಾರಿಯಲ್ಲಿದ್ದಂತಹ DKSandBazaar.com ಆ್ಯಪ್ ತಂತ್ರಾಂಶವನ್ನು ಪುನರ್ ಸ್ಥಾಪಿಸಲಾಗಿದೆ. ಈ ಮೂಲಕ ಸಾರ್ವಜನಿಕರಿಗೆ ಅವರ ಬೇಡಿಕೆಯ ಅನುಸಾರವಾಗಿ ಮರಳನ್ನು ನೀಡೋಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಜನವರಿ 2ರಿಂದ ಸಾರ್ವಜನಿಕರು ಈ ಆ್ಯಪ್ನ ಮೂಲಕ ಸಾಮಾನ್ಯ ಮರಳನ್ನು ನೇರವಾಗಿ ಖರೀದಿ ಮಾಡಬಹುದು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಹೀಗಾಗಿ ಮರಳು ಪೂರೈಕೆಗೆ ಆ್ಯಪ್ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಸಾರ್ವಜನಿಕರು ಈ DKSandBazaar.comಗೆ ಭೇಟಿ ನೀಡಿ ಮರಳನ್ನು ಪಡೆಯಬಹುದು. ಇದು ಸದ್ಯದ ಮಾಹಿತಿ. ಎಲ್ರಿಗೂ ನಮಸ್ತೆ ಹೇಳುತ್ತಾ ಎಲ್ಲರೂ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ.